ಹಾಯ್ ನಮಸ್ತೆ ಫ್ರೆಂಡ್, ನನ್ನ ಹೆಸರು ನಂದಿನಿ ಅಂತ. ನಾನು ಮೊನ್ನೆ ಸಂಡೇ ಚಿಕ್ಕಪೇಟೆಗೆ ಹೋಗಿದ್ದೆ ವರಮಹಾಲಕ್ಷ್ಮಿ ಶಾಪಿಂಗ್ಗೆ ಅಂತ. ಏನೇನು ತೊಗೊಂಬಂದೆ ಅಂತ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಂತ ಹೇಳಿದ್ದೆ. ಕಿರೀಟ ತೊಗೊಂಡಿದ್ದೀನಿ. ಇದು ಅಮ್ಮನವ್ರಿಗೆ ಮುಖವಾಡಕ್ಕೆ ಕಿರೀಟ ತೊಗೊಂಡಿದ್ದೀನಿ. ಇದು ಬಂದು ಪ್ರೈಸು 750 ರೂಪಾಯಿ. ಇದು ರೇಟು 750 ರೂಪಾಯಿ. ಇದು ತೊಗೊಂಡಿದ್ದೀನಿ. ಇದು ಅಮ್ಮನವ್ರಿಗೆ ಕುಣಿಸ್ದಾಗ ಸೈಡಲ್ಲಿ ಹಾಕೋಕ್ಕೆ. ಇದು ಹೆಸರು ಏನಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಇದು ಸೊಂಟು ಡಾಬು, ಸಿಂಪಲಾಗಿ ಐತೆ. ಇದು ಕೈ, ಅಮ್ಮ ಕಮಲ ಇಟ್ಕೊಂಡಿರೋ ಕೈ. ಇದು ಕಮಲದ ಹೂವು ಇಟ್ಕೊಂಡಿರೋದು. ಇದು ತೊಗೊಂಡೆ. ಇದು 800 ರೂಪಾಯಿ. ಈ ಹಾಫ್ ಜುಮ್ಕಿ ತೊಗೊಂಡೆ. ಹಾಫ್ ಜುಮ್ಕಿ ಇದು ಗಮ್ಮಲ್ಲ ಕಂಟಿಸ್ಕೊಳ್ಳೋದು. ಹಾಫ್ ಜುಮ್ಕಿ ಇದು. ಹೋದ ವರ್ಷನೇ ತೊಗೊಂಡಿದ್ದೆ ಮೀಶೋದಲ್ಲಿ ಬುಕ್ ಮಾಡಿ ಅಮ್ಮನಿಗೆ. ಇದು ಮೀಶೋದಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೆ. ಲಾಂಗ್ ಚೈನು ಅಮ್ಮನಿಗೆ. ಸೆಟ್ ಬಂದೈತೆ. ಓಲೆ ಮತ್ತು ಚಿಕ್ಕದು ಮತ್ತು ದೊಡ್ಡದು. ಚಿಕ್ಕ ಲಾಂಗ್ ನೆಕ್ಲೆಸ್ಸು ಮತ್ತು ಲಾಂಗ್ ನೆಕ್ಲೆಸ್. ಚಿಕ್ಕದ ಕೈ ಸಾಕು. ನಾನು ಸ್ವಲ್ಪ ಚಿಕ್ಕದಾಗಿ ಇಡೋದು, ಕುಣಿಸೋದು ಸ್ವಲ್ಪ ಚಿಕ್ಕದೇ. ಕಾಲಿದು ಕೈ ಅವರೇ ಇಷ್ಟ ಥ್ರೆಡ್ ಕೊಟ್ಟಿದ್ದಾರೆ ಕಟ್ಟಕ್ಕೆ. ಈ ಥರ ಬರುತ್ತೆ ಇದು. ಕಾಲು ಕೈ. ಇದು ಜುಮ್ಕಿ ಮೇಲೆ ಹಾಕೋದು, ಕಿವಿ ಮೇಲೆ ಇಲ್ಲಿ ವಿಗ್ರಹಕ್ಕೆ ಅಂಟಿಸೋದು. ಇದನ್ನು ನಾನು ಬ್ಯಾಂಗಲ್ ತೊಗೊಂಡೆ. ಓಪನ್ ಮಾಡಬೇಕು ನೋಡಿ. ಡೆಕೋರೇಟ್ ಮಾಡೋಕ್ಕೆ ಆರ್ಟಿಫಿಷಿಯಲ್ ಫ್ಲವರ್ ತೊಗೊಂಡಿದ್ದೆ. ಇದೆರಡು ಜೊತೆ. ಇಲ್ಲಿ ಫ್ಯಾಂಟ್ ಬಂದಿದೆ, ಕೆಳಗಡೆ ಗಂಟೆ ಕೊಟ್ಟಿದ್ದಾರೆ.
ಇದು ಬರೀ ಗಂಟೆ ಐತೆ 2. ಇನ್ನೊಂದು ತೊಗೊಂಡಿದ್ದೀನಿ, ಗಂಟೆ ಇದ್ದೇನೆ. ಒಂದು ಎಕ್ಸ್ಟ್ರಾ ಕೊಟ್ಟರು, 6 ಪೀಸ್ ತೊಗೊಂಡಿದ್ದಕ್ಕೆ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆಮೇಲೆ ಇವೆರಡು ಹಾರ ತೊಗೊಂಡೆ. ಇದು ಜೊತೆಗೆ 100 ರೂಪಾಯಿ. ನಾನು ಪ್ಯಾಂಟ್ ತೊಗೊಂಡೆ, ಒಂದು 5 ಪ್ಯಾಂಟ್ ತೊಗೊಂಡೆ, ಪ್ಲಾಜಾ ಪ್ಯಾಂಟು. ಪ್ಯಾಂಟು ಚೆನ್ನಾಗೈತೆ, ಫ್ರೀ ಆಗೈತೆ. ಪ್ಯಾಂಟು ತೊಗೊಂಡಿದ್ದೀನಿ. ಇದು ವೈಟು ಬ್ಲ್ಯಾಕು ಮಿಕ್ಸು. ಬ್ಲೂ ಮತ್ತು ಈ ಕಲರ್ ಒಂದು, ಬ್ಲ್ಯಾಕು ವೈಟು ಈ ಕಲರ್ ಒಂದು, ಮತ್ತು ಇದು ಗ್ರೀನು ವೈಟ್ ಲೈನ್ ಐತೆ. ಒಂದು ಈ ಪ್ಯಾಂಟ್ ಒಂದು ಬಂದು 100 ರೂಪೀಸ್, 100 ರೂಪಾಯಿ ಪ್ಯಾಂಟು. ನಾನು 5 ತೊಗೊಂಡಿದ್ದೀನಿ, ಒಂದು ಹಾಕ್ಕೊಂಡಿದ್ದೀನಿ, 2 3 4. ನನ್ನ ದೊಡ್ಡ ಮಗನಿಗೆ ಡೈಲಿ ವೇರ್ಗೆ ಎರಡು ಕಲರು. ಇದು 3ನೇ ಕಲರ್ ಬ್ಲೂ. ಇದೊಂದು ಕಲರು. 4 ಪ್ಯಾಂಟ್ ತೊಗೊಂಡೆ, 1100 ರೂಪಾಯಿ ಆಯಿತು 4 ಪ್ಯಾಂಟ್ಗೆ. ಕಿರೀಟನ ನೀವು ಹೋಗಿ ಸೈಜ್ ನೋಡಿ ತೊಗೊಬೇಕು, ಇಲ್ಲ ದೊಡ್ಡದು ಚಿಕ್ಕದ ಆಗ್ಬಿಟ್ಟೈತೆ. ನಾನು ಹೋಗಿ ಸೈಜ್ ನೋಡೇ ತೊಗೊಂಡಿದ್ದೆ ಕಿರೀಟ. ನೀವು ಏನಾರ ತೊಗೊಂಡ್ರೆ ನಿಮ್ಮ ಮನೇಲಿ ಮುಖವಾಡ ಹೇಗೈತೆ ಆ ಸೈಜ್ ನೋಡಿ ತೊಗೊಳ್ಳಿ. ಹೋಗಿ ಸೈಜ್ ಅಳತೆ ಮಾಡಿ ನೋಡಿ ತೊಗೊಳ್ಳಿ. ಇಲ್ಲಾಂದ್ರೆ ಅಲ್ಲೇ ಕೊಡ್ತಾರೆ, ನಾವು ತೊಗೊಂಡ್ರ ಅಂಗಡೀಲಿ ಅಲ್ಲೇ ಡೆಮೋ ಕೊಟ್ಟಿದ್ದರು ಬೇರೆದು ಮುಖವಾಡ. ಆ ಮುಖವಾಡ ನನ್ನ ಅಳತೆ ಮಾಡ್ಕೊಂಡು ಹೋಗಿದ್ದೆ, ನಾನು ನೋಡಿದೆ ಇದೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಅಲ್ಲಿ ಇದು ದಾರದಲ್ಲಿ ಇಲ್ಲಿ ಕಟ್ಟಬೇಕು, ಸೈಡಲ್ಲಿ ಇಲ್ಲಿ ಕೊಟ್ಟವ್ರೆ. ಎಕ್ಸ್ಟ್ರಾ ಇಲ್ಲಿ ಕಟ್ಕೊಳ್ಳೋದು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ರೌಂಡಾಗೆ ಒಂದು ಇಲ್ಲಿ ಕಟ್ಬೋದು. ಇದು ಮುಖವಾಡ ಬಂದು ನಾನು ಯಾವಾಗ ಲಕ್ಷ್ಮಿ ಕುಣಿಸೋಕ್ಕೆ ಸ್ಟಾರ್ಟ್ ಮಾಡೋ ಅವಾಗ ಫಸ್ಟ್ ನಾನು ಕಾಯಿಲೆ ಕುಣಿಸ್ತಾ ಇದ್ದಿದ್ದು ಲಕ್ಷ್ಮಿನ. ಆಮೇಲೆ ಒಂದು 2-3 ವರ್ಷ ಆದಮೇಲೇನೋ ತೊಗೊಂಡಿದ್ದು ನಾನು ಮುಖವಾಡ. ನೋಡಿ ಈಗ ಕಾಣಿಸ್ತೈತೆ.
ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಸ್ವಲ್ಪನಾರ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚು ವಿಷಯಗಳಿಗಾಗಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ.